ಓಕೆ, ನಮ್ಮ ಜೊತೆಗೆ ಗಾಯಕರಾಗಿರುವ ಪುತ್ತೂರು ನರಸಿಂಹ ನಾಯ್ಕ್ ಅವರು ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ತೆ. ಆ, ನಮಸ್ತೆ ಅಮ್ಮ. 92 ವಯಸ್ಸಿಗೆ ಅವರು ಎಲ್ಲರನ್ನು ಕೂಡ ಅಗಲಿದ್ದಾರೆ. ಒಂದು ರೀತಿ ಭಾರತೀಯ ಸಂಗೀತ ಲೋಕ ಅವ್ರನ್ನ ಕಳ್ಕೊಂಡು ಇವತ್ತು ದುಃಖಿತವಾಗಿದೆ. ಹೇಗೆ ನೆನಪು ಮಾಡ್ಕೊಳ್ತೀರಿ ಅವ್ರನ್ನ? ಒಂದು ರೀತಿಯಲ್ಲಿ ಇದನ್ನು ಹೇಗೆ ಹೇಳಬೇಕು ಅಂತ ಗೊತ್ತಿಲ್ಲ. ಒಂದು ಸಂಗೀತಗಾರರಿಗೆಲ್ಲ, ಗಾಯಕ ಗಾಯಕಿಯರಿಗೆ ತಾಯಿಯನ್ನು ಕಳೆದುಕೊಂಡಂತಹ ಒಂದು ಭಾವನೆ ಬರುವ ಇದೇ ಜಾಸ್ತಿ. ಯಾಕಂದ್ರೆ ಅವರ ಒಂದು ಗಾಯನದ ಒಂದು ವೈಶಿಷ್ಟ್ಯ ಮತ್ತು ಇಷ್ಟು ಒಂದು ಪ್ರಕಾರದಲ್ಲಿ ಹಾಡ್ಲಿಕ್ಕೆ ಸಾಧ್ಯ ಇರುವವರು ಕೇವಲ ಸರಸ್ವತಿ ಮಾತ್ರ ಸಾಧ್ಯ ಆ ರೀತಿ ಹಾಡೋದಕ್ಕೆ. ಅದು ಮರಾಠಿ ಭಕ್ತಿಗೀತೆ ಇರ್ಬೋದು, ಹಿಂದಿ ಭಕ್ತಿಗೀತೆ ಇರ್ಬೋದು, ಪಾಪ್ ಸಾಂಗ್ಸ್ ಇರ್ಬೋದು, ಇನ್ನು ಯಾವ ಯಾವ ಪ್ರಕಾರಗಳಿವೆ, ಪಾಶ್ಚಾತ್ಯ ಸಂಗೀತನೋ ಅಥವಾ ಎಲ್ಲಾ ರೀತಿಯ ಎಲ್ಲಾ ದೇಶದ ಸಂಗೀತವನ್ನ ನಿರರ್ಗಳವಾಗಿ 3 ಸ್ಥಾಯಿಗಳಲ್ಲಿ ಹಾಡಿ ಎಲ್ಲರಿಗೂ ಒಂದು ಆದರ್ಶವಾಗಿದ್ದಂತಹ ಸಂಗೀತ ಸರಸ್ವತಿಯನ್ನು ನಾವು ಇವತ್ತು ಕಳ್ಕೊಂಡಿದ್ದೀವಿ. ಇಂತಹ ಒಂದು ಗಾಯಕಿ ಇನ್ನೊಬ್ರು ಬರೋದು ಕಷ್ಟ. ನಾವು ಒಂದು ಲತಾ ಮಂಗೇಶ್ಕರ್, ಒಂದು ಆಶಾ ಭೋಸ್ಲೆ, ಹೀಗೆಲ್ಲ ಇವರೆಲ್ಲ ಒಬ್ಬೊಬ್ಬರೇ ಭಗವಂತ ಕಳಿಸಿರೋದು. ಇಂತಹ ಒಂದು ತಾಯಿಯನ್ನು ನಾವು ಇವತ್ತು ಕಳ್ಕೊಂಡ ಭಾವನೆ ನನಗಂತೂ ಬರ್ತಾ ಇದೆ. ಯಾಕಂದ್ರೆ ಅವರ ಸಂಗೀತದ ಒಬ್ಬ ದೊಡ್ಡ ಆರಾಧಕ ನಾನು. ಅವರು ಏನೆಲ್ಲ ಹಾಡ್ತಾ ಇದ್ರು, ಏನು ಸೂಕ್ಷ್ಮಗಳನ್ನ ಹಾಡ್ತಾ ಇದ್ರಲ್ಲ, ಅದನ್ನು ನೋಡಿ 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 ಬಹಳಷ್ಟು ವಿಚಾರಗಳನ್ನು ಅವರ ಧ್ವನಿ ಸಂಸ್ಕರಣ ಮಾಡುವ ರೀತಿ ಪ್ರತಿ ಒಂದನ್ನು ಕೂಡ ಕಲ್ತವನು ನಾನು. ನನಗೆ ಆದ್ದರಿಂದಲೇ ಅವರನ್ನು ನಾನು ತಾಯಿ ಅಂತ ಕರೆದ್ರೆ ಯಾವುದೇ ತಪ್ಪಾಗೋದಿಲ್ಲ. ಎಲ್ಲವನ್ನು ಅಪರೋಕ್ಷವಾಗಿ ಹೇಳಿಕೊಟ್ಟಿದ್ವಿ. ಯಾಕಂದ್ರೆ ಪ್ರತ್ಯಕ್ಷವಾಗಿ ನಾವು ಭೇಟಿ ಮಾಡ್ಲಿಕ್ಕೆ ಆಗದಿದ್ರು ಕೂಡ ಅವರ ಗಾಯನದಿಂದ ಅವರನ್ನ ನಾವು ಆರಾಧಿಸ್ತಾ, ನಾವು ಏಕಲವ್ಯರ ರೀತಿಯಲ್ಲಿ ಅವರ ಹತ್ರ ಬಹಳಷ್ಟು ವಿಚಾರವನ್ನು ನಾನಂತೂ ಕಲ್ತ್ಕೊಂಡಿದ್ದೀನಿ. ಅಂತಹ ಒಬ್ಬ ಶ್ರೇಷ್ಠ ಗಾಯಕಿಯನ್ನು ನಾವು, ಅದು ಜೀವನ ಕೂಡ 92 ವರ್ಷ ಬದುಕಿದ್ದಾರೆ ಅಂತ ಹೇಳಿದ್ರೆ ಅದಕ್ಕಿಂತ ಇನ್ನು ಏನ್ ಬೇಕು? ಆಮೇಲೆ ಇಡೀ 92 ವರ್ಷಗಳಲ್ಲಿ ಅವರು ಸಂಗೀತವನ್ನ ಎಂಜಾಯ್ ಮಾಡ್ತಿದ್ರು. ಟಿಲ್ ನಾವು ಅವರು ಪರ್ಫಾರ್ಮ್ ಮಾಡ್ತಾ ಇದ್ರು ಸ್ಟೇಜ್ಗಳಲ್ಲಿ. ಹೌದು. ಏನಂದ್ರೆ ಜೀವನೋತ್ಸಾಹ ಇದೆಯಲ್ಲ ಅವ್ರದ್ದು, ಕೇವಲ ಸಂಗೀತ ಮಾತ್ರ ಅಲ್ಲ, ಆ ಸಂಗೀತದೊಂದಿಗೆ ಜೀವನದ ಲಯ, ಜೀವನ ಸಂಗೀತದ ಒಂದು ಲಯವನ್ನು ಕೂಡ ಮೇಂಟೈನ್ ಮಾಡೋದಿದೆಯಲ್ಲ, ಅದು ಅಷ್ಟು ಸುಲಭ ಅಲ್ಲ. ಆ ಜೀವನದಲ್ಲಿ ಎಲ್ಲವನ್ನೂ ಅನುಭವಿಸ್ಬೇಕು, ಅದರ ಜೊತೆಯಲ್ಲಿ ಸಂಗೀತ ಸಾಧ್ತಾ ಇರ್ಬೇಕು. ಹೀಗೆ ಅತ್ಯಂತ ಒಂದು ಸಂಗೀತದ ಮೂಲಕ ಜೀವನವನ್ನು ತಿಳಿಸಿಕೊಟ್ರವರು, ಹೇಗೆ ಬದುಕಬೇಕು ಅಂತ. ಜೊತೆಯಲ್ಲಿ ಕೇವಲ ಸಂಗೀತ ಮಾತ್ರ ಅಲ್ಲ, ಬೇರೆ ಬೇರೆ ದೇಶಗಳಲ್ಲಿ ರೆಸ್ಟೋರೆಂಟ್ ಗಳನ್ನು ಓಪನ್ ಮಾಡೋದು, ಈ ರೀತಿಯಲ್ಲೆಲ್ಲ ಒಂದು ಅವರ ಆಸಕ್ತಿ ತುಂಬಾ ಕಡೆ ಇತ್ತು, ತುಂಬಾ ಕಡೆ ಆಸಕ್ತಿ. ಅದು ಕೇವಲ ಹಣ ಗಳಿಕೆಯ ಉದ್ದೇಶ ಅಲ್ಲ, ಅದು ಜೀವನದ ಉತ್ಸಾಹದ ಉದ್ದೇಶ. ಹೀಗಿರೋದು ಬಹಳ ಕಷ್ಟ. ಇದು ಒಂದು ಪರಮಾತ್ಮನ ಕೃಪೆ ಇದ್ರೆ ಮಾತ್ರ ಆ ರೀತಿ ಬದುಕಲಿಕ್ಕೆ ಸಾಧ್ಯ. ಮತ್ತೆ ಆ ಒಂದು ಭಾವನೆಗಳು ಇರಬೇಕಾಗ್ತದೆ, ಇಲ್ಲ ಅಂತಾದ್ರೆ ಸಾಧ್ಯ ಇಲ್ಲ. ಹಾಡುವವರು ತುಂಬಾ ಜನ ಸಿಗ್ತಾರೆ, ಆದ್ರೆ ಹಾಡಿನ ಜೊತೆಗೆ ಬಾಳಿದ್ದು ಹೇಗೆ, ಕೊನೆಗೆ ಉಳಿಯೋದು ಅವರ ಗಾಯನ ಮತ್ತು ಅವರು ಬಾಳಿದ ರೀತಿ, ಈ ಎರಡನ್ನು ತುಲನೆ ಮಾಡಿ ನೋಡಿದಾಗ ಅದು ಇನ್ನೂ ಶ್ರೇಷ್ಠತೆಯನ್ನು ಕೊಡ್ತದೆ. ಈಗ ಕೆಲವರು ತುಂಬಾ ಚೆನ್ನಾಗಿ ಹಾಡಬಹುದು, ಆದ್ರೆ ಬಾಳಿದ ರೀತಿ, ಆದ್ರೆ ನಮ್ಮ ಆಶಾ ಭೋಸ್ಲೆ ಅವರು ಹಾಗೆ ಅಲ್ಲ. ಅವರು ಬಾಳಿದ್ದು ಹೇಗೆ, ಮತ್ತೆ ಅವರ ಸಂಗೀತ ಹೇಗೆ, ಇನ್ನೊಬ್ರು ಕಲಾವಿದರ ಬಗ್ಗೆ ಅವರ ಭಾವನೆಗಳು ಏನು, ಮತ್ತೆ ಅವರು ವಿವಿಧ ಸ್ಪರ್ಧೆಗಳಿಗೆ ಬಂದಾಗ ಅಲ್ಲಿ ಒಬ್ಬೊಬ್ಬ ಗಾಯಕ ಗಾಯಕಿ ಹೊಸ ಪೀಳಿಗೆಯವರಿಗೆ ಕೊಡ್ತಿದ್ದಂತಹ ಒಂದು ಟಿಪ್ಸ್ ಏನು, ಇದನ್ನು ನೋಡಿದ್ರೆ ಆ ತಾಯಿ ಆ ಸಂಗೀತದ ಬಗೆಗೆ ಅವರಿಗೆ ಎಷ್ಟು ತುಡಿತಾ ಇತ್ತು, ಮುಂದಿನ ಪೀಳಿಗೆ ಅದನ್ನ ಹೇಗೆ ತೆಗೆದುಕೊಂಡು ಹೋಗ್ಬೇಕು ಅನ್ನೋ ಒಂದು ಸವತ ಅವರಲ್ಲಿದೆ. ಇದೆಲ್ಲವೂ ಕೌಂಟ್ ಆಗತ್ತಮ್ಮ. ಆ ದೃಷ್ಟಿಯಿಂದ ನಾವು ತುಂಬಾ ಕಳ್ಕೊಂಡಿದ್ದೀವಿ ಇವತ್ತು. ಖಂಡಿತ ಸರ್. ಥ್ಯಾಂಕ್ ಯು ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡೋದಕ್ಕೆ.